ಹಾಯ್, ನನ್ನ ಹೆಸರು ಸುಜಾತ. ಇವತ್ತು ನಾನು ನನ್ನ ಡೈಲಿ ರೂಟೀನ್ ಬಗ್ಗೆ ಹೇಳ್ತಾ ಇದ್ದೀನಿ. ನಾನು ಮನೆ ಬಿಡೋದು 8:30 to 8:45ಗೆ ಡೈಲಿ ಬಸ್ಸಲ್ಲಿ ಜರ್ನಿ ಮಾಡ್ತೀನಿ. ಬಸ್ಸಲ್ಲಿ ಜರ್ನಿ ಮಾಡ್ತಾ ನಾನು ಸ್ಟಾಕ್ ಅನಲೈಸ್ ಮಾಡ್ತಾ ಇರ್ತೀನಿ. ಲಾಂಗ್ ಟರ್ಮ್ ಇನ್ವೆಸ್ಟರ್ಗೆ ಇದು ತುಂಬ ಹೆಲ್ಪ್ ಆಗುತ್ತೆ. ನೀವು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ಬೋದು ಅಥವಾ ETFಸಲ್ಲಿ ಮಾಡ್ಬೋದು. ಮ್ಯೂಚುವಲ್ ಫಂಡ್ ಮತ್ತು ETFಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ನೀವು ಫುಲ್ಲು ಎಲ್ಲ ಕಲಿಬೇಕಂತಿರಲಿಲ್ಲ. ಜಸ್ಟ್ ಬೇಸಿಕ್ಸ್ ತಿಳ್ಕೊಂಡ್ರೆ ಸಾಕು. ಮ್ಯೂಚುವಲ್ ಫಂಡ್ಸು ಮತ್ತು ETFಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಕೋಬೋದು. ಒಂಥರ ಸೇಫ್ ಇನ್ವೆಸ್ಟ್ಮೆಂಟ್ ಇರುತ್ತೆ. ಸೊ ಯಾವುದೇ ಭಯ ಇರೋದಿಲ್ಲ. ಸೆಬಿ ರಿಜಿಸ್ಟರ್ಡ್ ಇರುತ್ತೆ. ಆಫೀಸ್ ಹೋಗಿದ ತಕ್ಷಣ ಏನಾದರೂ ತಿಂದಿದ್ರೆ ಡೈರೆಕ್ಟ್ ವರ್ಕ್ ಮಾಡ್ತೀನಿ. ಅದರ್ವೈಸ್ ಏನಾದರೂ ಜೀನಿನೋ ಕಾಫಿನೋ ಟೀನೋ ಕುಡ್ಕೊಂಡು ಆಮೇಲೆ ನಾನು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಇವತ್ತು ಕೆಲಸ ಜಾಸ್ತಿ ಇದೆ. ಜಾರ್ಖಂಡ್ಗೆ ನಾವು ಸ್ಯಾಂಪಲ್ಸ್ಗಳನ್ನ ಕಳಿಸ್ಬೇಕು. ಸೊ ಬಂದ ತಕ್ಷಣ ನಾನು ಫಸ್ಟು ಎಸ್ಟರ್ಡೇ ಯಾರ್ಯಾರು ಏನೇನು ಕೆಲಸ ಮಾಡಿದ್ದಾರೆ ನೋಡಿ ಅವರಿಗೆಲ್ಲ ಕಾಲ್ ಮಾಡೋದು. ಆಮೇಲೆ ಅಟೆಂಡೆನ್ಸ್ ಇರುತ್ತೆ, ಫಸ್ಟ್ ಅಟೆಂಡೆನ್ಸ್ ಹಾಕ್ತೀನಿ. ನಾನು ವರ್ಕ್ ಮಾಡ್ತಾ ಇರೋದು ಫಾರ್ಮಾ ಕಂಪ್ನಿಯಲ್ಲಿ. ನನ್ನ ಡೆಸಿಗ್ನೇಷನ್ HR ಇದು ನಮ್ಮ ಆಫೀಸು. ಇದು ನನ್ನ ಫೇವ್ರೆಟ್ ಪ್ಲ್ಯಾಂಟು. ಅದು ನಾನೇ ತಂದಿಟ್ಟಿರೋದು. ಅದು ನನಗೆ ತುಂಬ ಇಷ್ಟ. ಸೊ ಇವತ್ತೆಲ್ಲ ಫುಲ್ ಬೆಳಗ್ಗೆಯಿಂದ ಕೆಲಸ ಟ್ಯಾಬ್ಲೆಟ್ಗಳ ಮಧ್ಯೆ ಬದುಕ್ತಾ ಇದ್ದೀವಿ. ನಾನು ಮತ್ತು ನಮ್ಮ ಬದ್ರಿ ಅಣ್ಣ ಫುಲ್ ಡೇಯಿಂದ ಬರೀ ಟ್ಯಾಬ್ಲೆಟ್ ತೆಗೆದಿದ್ದು ಸ್ಯಾಂಪಲ್ಸ್ ಅಲ್ವಾ. ಸೊ ಅದರ MRP ಪ್ರೈಸನ್ನು ನಾವು ಬೀಟ್ ಹಾಕ್ಬಿಟ್ಟು ರೆಡಿ ಮಾಡಿರ್ತೀವಿ. ಇವತ್ತೆಲ್ಲ ತಲೆನೋವಿತ್ತು. ಸ್ಯಾಂಪಲ್ಸ್ ಎಲ್ಲ ಫುಲ್ ರೆಡಿ ಮಾಡಿದ್ವಿ. ತಲೆನೋವು ಅಂದಿದ್ದಕ್ಕೆ ಆ್ಯಕ್ಚುಲಿ ನನಗೆ ಅಣ್ಣ ಕರೆಯೋದು ಬಂದು ತವರಿಗೆ ಬಾತ್ ತಂಗಿ ಅಂತ. ಅವರು ತವರಿಗೆ ಬಾತ್ ತಂಗಿಗೋಸ್ಕರ ಕೋಲ್ಡ್ ಡ್ರಿಂಕ್ಸ್ ತಂದಿದ್ದು ಕುಡ್ದಿದ್ದೆಲ್ಲ ಆದಮೇಲೆ ಮತ್ತೆ ನಾರ್ಮಲಿ ಕೆಲಸ ಎಲ್ಲ ಮ್ಯಾನೇಜರ್ಸ್ಗೂ ಕಾಲ್ ಮಾಡಿ ಎಲ್ಲ ವಿಚಾರಿಸ್ಕೊಂಡು ರಿಪೋರ್ಟಿಂಗ್ ಎಲ್ಲ ತಗೊಂಡು ಕೆಲಸ ಮುಗಿಸ್ಕೊಂಡು ಮತ್ತೆ ಮನೆಗೆ ಹೋಗ್ತಾ ಇದ್ದೀವಿ. ಇದು ಬಂದು ಬ್ಯಾಂಗ್ಳೂರು ಯೂನಿವರ್ಸಿಟಿ. ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿದೆ.